ಆತ್ಮೀಯ ವೀಕ್ಷಕರೇ, ಯುವ ನಿಧಿ ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಡೇಟ್ ಚೇಂಜ್ ಆಗಿದೆ. ಇದಕ್ಕಿಂತ ಮೊದಲು 25ರ ಮುಂಚೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಾ ಇದ್ರಿ. ಈಗ 30ನೇ ತಾರೀಕುವರೆಗೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಮತ್ತು ಅದರ ಜೊತೆಗೆ ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರಿ. ಅದರ ಜೊತೆಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ. ಇದಕ್ಕೂ ಕೂಡ ಈ ವಿಡಿಯೋದಲ್ಲಿ ಯುವ ನಿಧಿ ಕಡೆಯಿಂದ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಟ್ಬಿಡ್ತೀನಿ. ಆಗಸ್ಟ್, ಸೆಪ್ಟೆಂಬರ್ ತಿಂಗಳದು ಯುವ ನಿಧಿ ಹಣ ಯಾರ್ಯಾರು ಬಂದಿಲ್ಲ ಅಂತೇಳಿ ಯುವ ನಿಧಿ ಕಡೆಯಿಂದ ಅಪ್ಡೇಟ್ ಚೆಕ್ ಮಾಡಿದ್ರೆ, ಜುಲೈಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸದೇ ಇದ್ದವರು, ಜುಲೈಗಿಂತ ಮುಂಚೆ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗದೆ ಇದ್ದವರು, ಇವರಿಗೆ ಹಣ ಬಂದಿಲ್ಲ. ಮತ್ತು ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ತೊಂದರೆ ಆಗ್ತಾ ಇದೆ ಅಂತ ಕೇಳಿದ್ರಲ್ಲ, ಯುವ ನಿಧಿ ಫಲಾನುಭವಿಗಳು ಒಟ್ಟಿಗೆ ಈಗ ಏನು ಆಗಸ್ಟ್, ಸೆಪ್ಟೆಂಬರ್ ತಿಂಗಳ ಪೆಂಡಿಂಗ್ ಹಣ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗಿಲ್ಲ, ಅದಕ್ಕೆ ಬಂದಾಗಿದೆ ಅಂತೇಳಿ ಗೊತ್ತಾಗಿದೆಯಲ್ಲ, ಅವರೆಲ್ಲರೂ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಮಾಡಿಸಕ್ಕೆ ಹೋಗ್ತಾ ಇದ್ದಾರೆ. ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಸರ್ವರ್ ಬ್ಯುಸಿ ಇರೋದ್ರಿಂದ ಕೌಶಲ್ಯ ಕರ್ನಾಟಕ ಇದರಲ್ಲಿ ರಿಜಿಸ್ಟರ್ ಆಗ್ತಾ ಇಲ್ಲ, ನೋಂದಣಿ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ನೀವು ಏನ್ ಮಾಡಬೇಕು ಅಂದ್ರೆ, ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗಲೇಬೇಕು. ಯಾಕಂದ್ರೆ ಅಂದಾಗ ಮಾತ್ರ ಆಗಸ್ಟ್, ಸೆಪ್ಟೆಂಬರ್ ತಿಂಗಳ ಹಣ ಬರುತ್ತೆ. ನೀವು ರಿಜಿಸ್ಟರ್ ಆಗೋಕ್ಕೆ ಹೋದಾಗ ಸರ್ವರ್ ಎರರ್ ಬರ್ತಾ ಇದ್ರೆ ಮಾರ್ನಿಂಗ್ 6 ಗಂಟೆ ಒಳಗಡೆನೆ ಪ್ರಯತ್ನ ಮಾಡಿ. ಮತ್ತೆ ಇಲ್ಲ ನೈಟ್ 12 ಗಂಟೆ ಮೇಲ್ಪಟ್ಟು ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗಿ. ಯಾವ ರೀತಿ ರಿಜಿಸ್ಟರ್ ಆಗಬೇಕು ಅನ್ನೋದನ್ನ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿಕೊಂಡು ನಿಧಾನವಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾವುದೇ ಎರರ್ ಇಲ್ಲದೆ ರಿಜಿಸ್ಟರ್ ಸಬ್ಮಿಟ್ ಆಗುತ್ತೆ. ಮತ್ತೆ ಅಕ್ಟೋಬರ್, ನವೆಂಬರ್ ತಿಂಗಳ ಅಪ್ಡೇಟ್ ಹೇಳೋದಾದ್ರೆ, ಇನ್ನು ನಾಳೆ ರಜೆ, ನಾಳೆಯಿಂದ ನಾಡಿದ್ದು ಬಿಟ್ಟರೆ ಕ್ರಿಸ್ಮಸ್ ಸಲುವಾಗಿ ರಜೆ ಇದೆ. ಆ ತಾರೀಕು ಒಳಗಡೆ ಬರೋ ಸಾಧ್ಯತೆ ಕಡಿಮೆ ಇದೆ ಸ್ನೇಹಿತರೆ. ಹಂಗಾಗಿ ಜನವರಿ ಫಸ್ಟ್ ವೀಕ್ ಒಳಗಡೆ ಯುವ ನಿಧಿ ಫಲಾನುಭವಿಗಳು ಡಿಗ್ರಿ ಮುಗಿದವರಿಗೆ 3,000 ಮತ್ತು ಡಿಪ್ಲೊಮಾ ಮುಗಿದವರಿಗೆ 1,500 ಏನು ಬರ್ತಾ ಇತ್ತಲ್ಲ, ಅಕ್ಟೋಬರ್, ನವೆಂಬರ್ ಕಂತಿನ ಹಣ ಜನವರಿ ಫಸ್ಟ್ ವೀಕಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಯುವ ನಿಧಿ ಕಡೆಯಿಂದ ಹೊಸ ಅಪ್ಡೇಟ್ ಅನ್ನ ಬಿಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಡಿಸೆಂಬರ್ ತಿಂಗಳ ಕೆಲವೊಂದಿಷ್ಟು ಫಾರ್ಮೆಟ್ಗಳು ಚೇಂಜ್ ಆಗಿತ್ತು. ಫಾರ್ಮೆಟ್ ಯಾವ ರೀತಿ ಚೇಂಜ್ ಆಗಿತ್ತು, ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು, ಮತ್ತೆ ಅಲ್ಲಿ CCPA ಅಂತ ಇದೆ, CGPA ಅಂತ ಇದೆ, ಮತ್ತು ಅಗ್ರಿಗೇಟ್ ಪರ್ಸೆಂಟೇಜ್ ಅಂತ ಇದೆ. ನೀವಲ್ಲಿ ಅಗ್ರಿಗೇಟ್ ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, CGPA ಅಂತಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಗ್ರಿಗೇಟ್ ಪರ್ಸೆಂಟೇಜ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ 6th ಸೆಮ್ಮಿನ ಅಗ್ರಿಗೇಟ್ ಪರ್ಸೆಂಟೇಜ್ ಅನ್ನ ಎಂಟ್ರಿ ಮಾಡಿ, ಹೈಯೆಸ್ಟ್ ಪಡ್ಕೊಂಡಿರ್ತಕ್ಕಂಥ 3 ಸಬ್ಜೆಕ್ಟ್ಗಳ ಹೆಸರು ಮತ್ತೆ ಅದರ ಕೆಳಗೆ ಅದೇ ರೀತಿಯಾಗಿ ಸೀರಿಯಲ್ ಆಗಿ ಎಷ್ಟೆಷ್ಟು ಅಂಕಗಳನ್ನು ಪಡ್ಕೊಂಡಿದ್ರೆ ಅನ್ನೋದನ್ನ ಎಂಟ್ರಿ ಮಾಡಬೇಕು. BA BCom ಏನಾದರೂ ಕಂಪ್ಲೀಟ್ ಆಗಿದ್ರೆ ಇವರು ನಾನ್ ಟೆಕ್ನಿಕಲ್ ಅಂತ ತಗೊಳ್ಳಿ, ಡಿಪ್ಲೊಮಾ ಇಂಜಿನಿಯರ್ ಕಂಪ್ಲೀಟ್ ಆಗಿದ್ರೆ ಟೆಕ್ನಿಕಲ್ ಅಂತ ತಗೊಳ್ಳಿ, ತರಬೇತಿಗೆ ಇಂಟ್ರೆಸ್ಟ್ ಇದ್ರೆ ಇಂಟ್ರೆಸ್ಟ್ ಇದೆ ಅಂತ ಹಾಕೊಳ್ಳಿ. ಮತ್ತು ಅದರ ಜೊತೆಗೆ ಅಲ್ಲಿ ಬ್ಯಾಕ್ಲಾಗ್ಸ್ ಇದೆಯಾ ಅಂತ ಕೇಳುತ್ತೆ. ಯಾವುದಾದ್ರೂ ಪೇಪರ್ ಬ್ಯಾಕ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಬ್ಯಾಕ್ ಯಾವುದೂ ಇಲ್ಲ ಪಾಸ್ ಆಗಿದೆ ಅನ್ನೋದಿದ್ರೆ ನೋ ಅಂತ ಕ್ಲಿಕ್ ಮಾಡಿ. ಮತ್ತು ಅದರ ಜೊತೆಗೆ ಆಧಾರ್ ಅಥೆಂಟಿಕೇಶನ್ ಆಗ್ತಾ ಇಲ್ಲ, DDPO ಆಫೀಸ್ ಅಂತ ತೋರಿಸ್ತಾ ಇದೆ, DEEO ಆಫೀಸ್ ಅಂತ ಕೂಡ ತೋರಿಸ್ತಾ ಇದೆ. ಇವು ಯಾವುದೇ ಸರ್ವರ್ ಅಲ್ಲಿ ಆಗಲಿ, ಸೈಬರ್ ಸೆಂಟ್ರಲ್ ಆಗಲಿ ಕ್ಲಿಯರ್ ಆಗಲ್ಲ. ನೀವು ಜಿಲ್ಲೆಯಲ್ಲಿರುವಂಥ ಯುವ ನಿಧಿ ಆಫೀಸ್ಗೆ ಹೋಗಿನೇ ನೀವು ಕ್ಲಿಯರ್ ಮಾಡ್ಕೋಬೇಕು ಅನ್ನೋವಂಥದ್ದು ನನ್ನ ಸಲಹೆ ಸ್ನೇಹಿತರೆ. ಯಾಕಂದರೆ ಇದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಯುವ ನಿಧಿ ಕಡೆಯಿಂದ ಬರ್ತಾ ಇಲ್ಲ. ಅಂದಾಗ ನೀವು ಅಲ್ಲಿಗೆ ಹೋಗಿನೇ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಅದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.